ಮುಂದೆ ಅಯೋಧ್ಯ ಪಟ್ಟಣವನ್ನು ಧರ್ಮಾತ್ಮನಾದ ಸಗರನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ 2 ಜನ ಹೆಂಡತಿಯರು. ಮಕ್ಕಳಿಲ್ಲದ ಕಾರಣ ಹಿಮವತ್ ಪರ್ವತದ ಭೃಗು ಪ್ರಸ್ರವಣ ಎಂಬ ಸ್ಥಳದಲ್ಲಿ ಭೃಗುಮುನಿಯನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಭೃಗುಮುನಿಗಳು ಪುತ್ರ ಸಂತಾನವಾಗುತ್ತದೆ. ಆದರೆ ಒಬ್ಬಳಲ್ಲಿ ವಂಶೋದ್ಧಾರಕರಾದ ಒಬ್ಬ ಪುತ್ರನು, ಇನ್ನೊಬ್ಬಳಲ್ಲಿ 60,000 ಮಕ್ಕಳು ಹುಟ್ಟುತ್ತಾರೆ ಎಂದು ಹೇಳುತ್ತಾರೆ. ಸಗರನು ಭಾರ್ಯೆಯರಿಗೆ ನಿಮ್ಮ ಕೋರಿಕೆಗಳನ್ನು ಮುನಿಗಳಿಗೆ ಬಿನ್ನವಿಸಿ ಎಂದು ತಿಳಿಸುತ್ತಾನೆ. ವಿದರ್ಭ ರಾಜನ ಮಗಳಾದ ಕೇಶಿನಿಯು ವಂಶೋದ್ಧಾರಕ ಮಗನನ್ನು ಗರುಡನ ತಂಗಿ ಸುಮಿತಿ ಎಂಬವಳು 60,000 ಮಕ್ಕಳನ್ನು ಕೇಳುತ್ತಾಳೆ. ಸಗರನು ಹೆಂಡತಿಯರೊಡನೆ ಪಟ್ಟಣಕ್ಕೆ ಬರುತ್ತಾನೆ. ಸ್ವಲ್ಪ ಕಾಲದ ನಂತರ ಕೇಶಿನಿ ಅಸಮಂಜನೆಂಬ ಮಗನಿಗೆ ಜನ್ಮ ಕೊಡುತ್ತಾಳೆ. ಸುಮಿತಿ ಸೋರೆಕಾಯಿ ಅಂತ ಪಿಂಡಕ್ಕೆ ಜನ್ಮ ಕೊಡುತ್ತಾಳೆ. ಅದು 60,000 ಹೋಳಾಗುತ್ತದೆ. ದಾದಿಯರು ಆ ಮಕ್ಕಳನ್ನು ತುಪ್ಪದ ಗಡಿಗೆಯಲ್ಲಿಟ್ಟು ಬೆಳೆಸುತ್ತಾರೆ. ಅಸಮಂಜನಿಗೆ ಅಂಶುಮಂತ ಎಂಬ ಮಗ ಹುಟ್ಟುತ್ತಾನೆ. ಅಸಮಂಜನು ದುಷ್ಟನೂ ಬುದ್ಧಿಗೇಡಿಯೂ ಆಗಿರುತ್ತಾನೆ. ಬೀದಿಯಲ್ಲಿ ಹೋಗುವ ಮಕ್ಕಳನ್ನು ನೀರಿಗೆಸೆದು ಅವರು ಮುಳುಗುವುದನ್ನು ಕಂಡು ಸಂತೋಷ ಪಡುತ್ತಿದ್ದ. ಪುರಜನರಿಗೆ ಅಹಿತರಾಗಿದ್ದ. ಅವನನ್ನು ರಾಜನು ಪಟ್ಟಣದಿಂದ ಹೊರಗೋಡಿಸುತ್ತಾನೆ. ಸಗರನಿಗೆ ಯಜ್ಞ ಮಾಡುವ ಇಚ್ಛೆಯುಂಟಾಗುತ್ತದೆ. ಋತ್ವಿಕರನ್ನು ಕರೆದು ಯಜ್ಞದ ಸಿದ್ಧತೆಗಳನ್ನು ಮಾಡಲು ತಿಳಿಸುತ್ತಾನೆ. ಅವರ ಹೇಳಿಕೆಯಂತೆ ಯಜ್ಞದ ಕುದುರೆಗಳನ್ನು ಸಮರ್ಥನಾದ ಅಂಶುಮಂತನು ಹಿಂಬಾಲಿಸುತ್ತಾನೆ. ಯಜ್ಞದ ಪರ್ವಕಾಲದಲ್ಲಿ ಇಂದ್ರನು ರಾಕ್ಷಸ ವೇಷವನ್ನು ಧರಿಸಿ ಯಜ್ಞಾಶ್ವವನ್ನು ಅಪಹರಿಸುತ್ತಾನೆ. ಯಜ್ಞಾಶ್ವವಿಲ್ಲದೆ ಯಜ್ಞ ಸಮಾಪ್ತಿಯಾಗದ ಕಾರಣ ಋತ್ವಿಕರು ಕುದುರೆಯನ್ನು ಹುಡುಕಿಸಿ ತರುವಂತೆ ರಾಜನಿಗೆ ಹೇಳುತ್ತಾರೆ. ಸಗರನು ಮಕ್ಕಳನ್ನು ಕರೆದು ಕುದುರೆಯನ್ನು ಹುಡುಕಿಕೊಂಡು ಬನ್ನಿ, ಭೂಮಿಯ ಮೇಲೆ ಕಾಣದಿದ್ದರೆ ಭೂಮಿಯನ್ನು ಅಗೆದು ಕುದುರೆಯನ್ನು ಹುಡುಕಿರಿ, ಕದ್ದವನು ಯಾರೆಂದು ನೋಡಿರಿ ಎಂದು ಆಜ್ಞಾಪಿಸುತ್ತಾನೆ. ಯಜ್ಞಾಶ್ವವಿಲ್ಲದೆ ಯಜ್ಞ ಸಮಾಪ್ತಿಯಾಗದ ಕಾರಣ ಋತ್ವಿಕರು ಕುದುರೆಯನ್ನು ಹುಡುಕಿಸಿ ತರುವಂತೆ ರಾಜನಿಗೆ ಹೇಳುತ್ತಾರೆ. ಸಗರನು ಮಕ್ಕಳನ್ನು ಕರೆದು ಕುದುರೆಯನ್ನು ಹುಡುಕಿಕೊಂಡು ಬನ್ನಿ, ಭೂಮಿಯ ಮೇಲೆ ಕಾಣದಿದ್ದರೆ ಭೂಮಿಯನ್ನು ಅಗೆದು ಕುದುರೆಯನ್ನು ಹುಡುಕಿರಿ, ಕದ್ದವನು ಯಾರೆಂದು ನೋಡಿರಿ ಎಂದು ಆಜ್ಞಾಪಿಸುತ್ತಾನೆ. 60,000 ಮಕ್ಕಳು ಯಜ್ಞಾಶ್ವವನ್ನು ಭೂಮಿ ಪರ್ವತಗಳಲ್ಲಿ ಹುಡುಕಿ ಕೊನೆಗೆ ಭೂಮಿಯನ್ನು ಅಗೆದು ಪಾತಾಳದವರೆಗೆ ಹುಡುಕ್ತಾರೆ. ಅನೇಕ ಉರಗ ಕಿನ್ನರ ದೇವದಾನವರನ್ನು ನೀವು ಕುದುರೆ ಕದ್ದವರು ಎಂದು ವಧಿಸುತ್ತಾರೆ. ಭೂಮಿಯನ್ನು 1 ಯೋಜನದಗಲಕ್ಕೆ ವಜ್ರಾಯುಧಕ್ಕೆ ಸಮಾನವಾದ ತಮ್ಮ ಉಗುರುಗಳಿಂದಲೂ ಶೂಲಾಯುಧಗಳಿಂದಲೂ ಭಯಂಕರವಾದ ನೇಗಿಲುಗಳಿಂದಲೂ ತೋಡುತ್ತಾರೆ. ಇವರ ಘಾತವನ್ನು ಸಹಿಸಲಾರದೆ ಭೂದೇವಿ ಕೂಗಿಕೊಂಡಳು. ಕೊಲ್ಲಲ್ಪಡುತ್ತಿರುವ ಸರ್ಪಗಳ, ಅಸುರ ರಾಕ್ಷಸರ, ಇತರ ಪ್ರಾಣಿಗಳ ಕೂಗಾಟವು ಕೇಳಲು ಸಾಧ್ಯವಿತ್ತು. ಲೋಕದಲ್ಲಿ ಹಾಹಾಕಾರ ಉಂಟಾಗುತ್ತದೆ. ದೇವತೆಗಳು, ಯಕ್ಷರು ಬ್ರಹ್ಮದೇವನಿಗೆ ಮೊರೆ ಇಡುತ್ತಾರೆ. ಸಗರನ ಮಕ್ಕಳಿಂದ ಹಲವರ ವಧೆಯಾಗಿದೆ. ನಾವು ಭಯದಿಂದ ನಿನ್ನ ಮೊರೆ ಹೊಕ್ಕಿದ್ದೇವೆ, ನಮ್ಮನ್ನು ಕಾಪಾಡು ಎಂದು ಭಿನ್ನವಿಸಿಕೊಳ್ಳುತ್ತಾರೆ. ಬ್ರಹ್ಮನು ದೇವತೆಗಳಿಗೆ, ಆ ಭೂಮಿಯು ಜಗನ್ನಾಥನಾದ ವಸುದೇವನಿಗೆ ಸೇರಿದ್ದು. ಅವನು ಕಪಿಲ ಋಷಿಯ ರೂಪವನ್ನು ತಾಳಿ ಇದರ ಯೋಗಕ್ಷೇಮ ನೋಡಿಕೊಳ್ಳುತ್ತಾನೆ. ನೀವು ಭಯಪಡಬೇಕಾಗಿಲ್ಲವೆಂದು ಸಮಾಧಾನ ಮಾಡುತ್ತಾನೆ. ಸಗರ ಪುತ್ರರು ಕುದುರೆಯನ್ನು ಕಾಣದೆ ಮರಳಿ ಬರುತ್ತಾರೆ. ಪಾತಾಳದ ತನಕ ಭೂಮಿಯನ್ನು ಅಗೆದರೂ ಕುದುರೆ ಸಿಕ್ಕಿಲ್ಲ ಎಂದು ತಿಳಿಸುತ್ತಾರೆ. ಯಜ್ಞಾಶ್ವವಿಲ್ಲದೆ ಯಜ್ಞ ಸಮಾಪ್ತಿಯಾಗದು. ನೀವು ಇನ್ನೊಮ್ಮೆ ಹೋಗಿ ಮತ್ತು ಆಳಕ್ಕೆ ಅಗೆಯಿರಿ, ಕುದುರೆಯನ್ನು ಹುಡುಕಿ ಕದ್ದವನನ್ನು ಹಿಡಿಯಲು ಎಂದು ಕಳುಹಿಸುತ್ತಾನೆ.